ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಏನೇನೆಲ್ಲ ಆಗ್ತಾ ಇದೆ ಮೂರೂ ಪಕ್ಷದಲ್ಲೂ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನೋಡಿ, ಪಕ್ಷಾಂತರ ಪರ್ವ ಹೊಸದೇನಲ್ಲ. ಈ ಪಕ್ಷದವರು ಆ ಪಕ್ಷಕ್ಕೆ ಹಾರೋದು, ಆ ಪಕ್ಷದವರು ಈ ಪಕ್ಷಕ್ಕೆ ಬರೋದು, ಚುನಾವಣೆಯ ಸಂದರ್ಭದಲ್ಲಿ ಬಂದಂಥವರೆಲ್ಲರೂ ಕೂಡ ಗೆದ್ದಿದ್ದಾರಾ, ಬಂದವರೆಲ್ಲರೂ ಕೂಡ ಸೋತಿದ್ದಾರಾ? ಖಂಡಿತವಾಗ್ಲೂ ಕೂಡ ಇಲ್ಲ. ಬಂದವರು ಗೆದ್ದು ಮಂತ್ರಿ ಕೂಡ ಆಗಿದ್ದಾರೆ, ಇನ್ನೊಂದಿಷ್ಟು ಜನ ಬಂದು ಸೋತು ಕೂಡ ಇದ್ದಾರೆ. ಕೊನೆಗೆ ಪಕ್ಷದಲ್ಲಿ ಯಾವುದೇ ರೀತಿ ಸ್ಥಾನಮಾನ ಸಿಗದಲೇ ಇದ್ದಂಥವರು ನೊಂದು ಮತ್ತೆ ಹಾರೋದಕ್ಕೆ ರೆಡಿಯಾಗೋರು ಕೂಡ ಇದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ಪ್ರಭಾವಿ ರಾಜಕಾರಣಿ, ಉತ್ತರ ಕರ್ನಾಟಕ ಭಾಗದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗ್ತಾರೆ. ಬಟ್ ಈಗಿರುವಂತಹ ಪ್ರಶ್ನೆ, ಬಿಜೆಪಿಯಲ್ಲಿರುವಂತಹ ರಮೇಶ್ ಜಾರಕಿಹೊಳಿ, ಶಾಸಕ ರಮೇಶ್ ಜಾರಕಿಹೊಳಿ ಅವರು JDS ಪಕ್ಷಕ್ಕೆ ಹೋಗ್ತಾರೆ ಅನ್ನುವ ವಿಚಾರ. ಯಾಕಂದ್ರೆ ಇತ್ತೀಚೆಗಾಗ್ತಾ ಇರುವಂತಹ ಬೆಳವಣಿಗೆಗಳು, ನಾಯಕರುಗಳ ಹೇಳಿಕೆ, ಅದಕ್ಕೆ ಪ್ರತಿಯಾದಂಥ ಹೇಳಿಕೆ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ರಮೇಶ್ ಜಾರಕಿಹೊಳಿ ಹಾಗೆ DCM DK ಶಿವಕುಮಾರ್ ಅವರು ಬದ್ಧ ವೈರಿಗಳು. ಅವರೆಂದೂ ಕೂಡ ಒಂದಾಗಲ್ಲ ಅನ್ನೋದರ ಮಟ್ಟಿಗೆ ಅವರು ಕಿತ್ತಾಡ್ಕೊಂಡಿದ್ದಾರೆ. ತೀರಾ ಪರ್ಸನಲ್ ವಿಚಾರಕ್ಕೂ ಕೂಡ ಹೋಗಿದ್ದಾರೆ. DCM DK ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿಯವರ CD ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇಬ್ಬರ ನಡುವೆ ತಿಕ್ಕಾಟ ಶುರುವಾಯಿತು ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಈಗ ಬಿಜೆಪಿಯಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಆದರೆ ಬಿಜೆಪಿಯಿಂದ JDS ಪಕ್ಷಕ್ಕೆ ಬರ್ತಾರೆ. ನೀವೊಂದು ಪ್ರಶ್ನೆ ಕೇಳಬಹುದು, JDS ಬಿಜೆಪಿ ಮೈತ್ರಿಯಾಗಿದೆಯಲ್ಲ ಮೇಡಮ್, ಬಿಜೆಪಿಯಲ್ಲಿದ್ರೇನು ರಮೇಶ್ ಜಾರಕಿಹೊಳಿ ಅವರು, JDS ಅಲ್ಲಿದ್ರೇನು, ಅದೇನಂತ ಡಿಫ್ರೆನ್ಸ್ ಕಾಣಿಸಲ್ವಲ್ಲ ಅಂತ ಹೇಳಿ. ನೋಡಿ, ಈಗ ಆಲ್ರೆಡಿ ಬಿಜೆಪಿ ಹಾಗೆ JDS ಮೈತ್ರಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಮಾತನಾಡ್ಕೊಳ್ತಾ ಇದ್ರು, ಮೈತ್ರಿ ಕಿತ್ತೋಗ್ಬಿಟ್ಟಿದೆ, JDS ಹಾಗೆ ಬಿಜೆಪಿಯ ನಡುವೆ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಬಟ್ ಎಲ್ಲದಕ್ಕೂ ಕೂಡ ಟಕ್ಕರ್ ಕೊಡ್ತಾ ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು. ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಯಾವ ರೀತಿ ಕುಮಾರಣ್ಣ ಕೂಡ ಬಂದು ಕ್ಯಾಂಪೇನ್ ಮಾಡ್ತಾರೆ ಬಿಜೆಪಿ ಅಭ್ಯರ್ಥಿಗಳ ಪರ. ಅಂದರೆ ನಾವು ಚೆನ್ನಾಗಿದ್ದೀವಿ, ಎಲ್ಲವೂ ಕೂಡ ಸರಿ ಇದೆ, ಮುಂಬರುವಂತಹ 2028ರ ವಿಧಾನಸಭೆ ಚುನಾವಣೆ, GBA ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಿಗೆ ಸ್ಪರ್ಧೆ ಮಾಡ್ತೀವಿ ಅನ್ನುವ ಸ್ಪಷ್ಟ ಸಂದೇಶವನ್ನು ರಾಜ್ಯದ ಜನರಿಗೂ ಕೂಡ ಕೊಟ್ಟರು, ಆಡಳಿತ ಪಕ್ಷ ಕಾಂಗ್ರೆಸ್ಗೂ ಕೂಡ ಕೊಟ್ಟರು. ಈಗ ಇರುವಂತಹ ಪ್ರಶ್ನೆ, ರಮೇಶ್ ಜಾರಕಿಹೊಳಿಯವರು JDSಗೆ ಬರ್ತಾರೆ, ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕಂದರೆ ಹಿಂದೆ ಕೆಲವೊಂದಿಷ್ಟು ಘಟನೆಗಳನ್ನು ನಾವು ಮಾತನಾಡೋದಾದರೆ, ರಮೇಶ್ ಜಾರಕಿಹೊಳಿಯವರ ಬಗ್ಗೆ ಕುಮಾರಸ್ವಾಮಿಯವರು ಬಹಳ ಸಾಫ್ಟ್ ಕಾರ್ನರಿಂದ ಮಾತಾಡಿದ್ದಾರೆ. ಇತ್ತೀಚಿನ ಕೆಲವು ದಿನಗಳ ಹಿಂದೆ, ತುಂಬ ಹಿಂದೆ, ನಾವು ವರ್ಷಾನುಗಟ್ಟಲೆ ಹಿಂದೆ ಹೋಗುವಂಥ ಅವಶ್ಯಕತೆ ಇಲ್ಲ, ಕೆಲವೊಂದಿಷ್ಟು ದಿನಗಳ ಹಿಂದೆ, ಅದಾದಮೇಲೆ ಸದನದಲ್ಲಿ HD ರೇವಣ್ಣ ಅವರು ರಮೇಶ್ ಜಾರಕಿಹೊಳಿಯವರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಅವರ ಪರ ವಹಿಸಿಕೊಂಡು ಮಾತನಾಡುವಂತಹ ಪ್ರಸಂಗಗಳು ಕೂಡ ನಡೆಯುತ್ತೆ. ಇಲ್ಲಿರುವಂತಹ ಪ್ರಶ್ನೆ ನೀವು ಕೇಳಬಹುದು, ಆಗಲೇ ನಾನು ನಿಮ್ಗೆ ಹೇಳ್ತಾ ಇದ್ದೆ, ರಮೇಶ್ ಜಾರಕಿಹೊಳಿಯವರು ಬಿಜೆಪಿಯಲ್ಲೇ ಇದ್ದಾರೆ, ಸೊ ಎರಡೂ ಬಿಜೆಪಿ JDS ಮೈತ್ರಿ, ಮೇಡಮ್ JDSಗೆ ಹೋದರೆ ಏನು ಉಪಯೋಗ ಆಗುತ್ತೆ? ನೋಡಿ, ಬಿಜೆಪಿಯಲ್ಲೇ ಇದ್ದರೆ ಈಗ 2028ಕ್ಕೆ ಶತಾಯಗತಾಯ ತಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಕೂಡ ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದೆ. JDS ಕೂಡ ಅಷ್ಟೇ, ಪ್ರತಿ ವಾರ್ಡ್ಗಳಲ್ಲೂ, ಪ್ರತಿ ತಾಲೂಕುಗಳಿಗೂ ಹೋಗಿ, ಪ್ರತಿ ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ಸಹಿ ಸಂಗ್ರಹ ಮಾಡೋದು, JDS ಸದಸ್ಯತ್ವವನ್ನು ಕೊಡೋದು, ನಿಖಿಲ್ ಕುಮಾರಸ್ವಾಮಿಯವರು ಬಹಳ ಅಬ್ಬರದಿಂದ ಆಲ್ರೆಡಿ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವ್ಯಾಪಕ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ ಹೋದ ಕಡೆಯಲ್ಲೆಲ್ಲ. ಒಂದು ಅದ್ಭುತವಾಗಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. 2028ಕ್ಕೆ ಮೈತ್ರಿ ಸರ್ಕಾರ ಬರಲೇಬೇಕು ಅಂತ ಹೇಳಿ JDS ಹಾಗೆ ಬಿಜೆಪಿ ಪಣ ತೊಟ್ಟಿದೆ. ನೋಡಿ, ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲಿದ್ದರೆ
ಅಲ್ಲಿ BJP ಹಾಗೆ JDS ಮೈತ್ರಿ ಸರ್ಕಾರ ಬಂದರೂ ಕೂಡ ಇಂಥದ್ದೇ ಖಾತೆ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡೋದಕ್ಕೆ ಆಗೋದಿಲ್ಲ ರಮೇಶ್ ಜಾರಕಿಹೊಳಿ ಅವರು. ಏನು BJP ಹೈಕಮಾಂಡು ಯಾವ ಖಾತೆ ಕೊಡುತ್ತೋ ಆ ಖಾತೆ ತಗೊಂಡು ತೆಪ್ಪಗೆ ಸುಮ್ಮನೆ ಇರಬೇಕು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರ ವರ್ಚಸ್ಸು CD ರಿಲೀಸ್ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಈ CD ರಿಲೀಸ್ ಆದಮೇಲೆ ಯಾವ ರೀತಿ ಆಯಿತು ಅನ್ನೋದು ಗೊತ್ತಿರೋ ವಿಚಾರ. ರಾಜ್ಯದ ಜನರಿಗೂ ಗೊತ್ತು, ರಾಷ್ಟ್ರದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಸುದ್ದಿಯಾದಂತಹ ವಿಚಾರ. ಬಟ್ BJPಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಇಂಥದ್ದೇ ಖಾತೆ ಕೊಡಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಕಾರಣಕ್ಕೂ ಕೂಡ ಡಿಮ್ಯಾಂಡ್ ಮಾಡೋಕ್ಕೆ ಆಗಲ್ಲ. ಕೇಂದ್ರ ಸರ್ಕಾರ, ಕೇಂದ್ರದ ಹೈಕಮಾಂಡ್, BJP ಹೈಕಮಾಂಡು ಯಾವ ಖಾತೆಯನ್ನು ಕೊಡುತ್ತೋ ಆ ಖಾತೆಯನ್ನು ತಗೊಂಡು ತೆಪ್ಪಗಿರಬೇಕಾಗತ್ತೆ. ಬಟ್ JDSಗೆ ಬಂದರೆ ಹಾಗಲ್ಲ, ಕಂಪ್ಲೀಟ್ ಆಗಿ ಚೇಂಜ್, ಬದಲಾವಣೆಯಾಗತ್ತೆ. ಯಾಕಂದರೆ JDS ಅಲ್ಲಿ ಕುಮಾರಸ್ವಾಮಿಯವರನ್ನು ಬಿಟ್ಟರೆ ಅಂಥ ದೊಡ್ಡ ಮಟ್ಟದ ನಾಯಕರು ಯಾರೂ ಕೂಡ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ, ಮುಂಬೈ ಕರ್ನಾಟಕದ ಭಾಗದಲ್ಲಿ ರಮೇಶ್ ಜಾರಕಿಹೊಳಿ ಅವರ ವರ್ಚಸ್ಸು ಯಾವ ರೀತಿ ಇದೆ ಅನ್ನೋದು ಗೊತ್ತು. ಅವರೇನಾದರೂ JDSಗೆ ಬಂದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ವರ್ಚಸ್ಸು ಜಾಸ್ತಿ ಆಗುತ್ತೆ. ಇಂಥದ್ದೇ ಖಾತೆ ಬೇಕು. ನೋಡಿ, ಒಬ್ಬ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ರಾಜಕಾರಣಿ ಅವರೇನಾದರೂ JDSಗೆ ಬಂದರೆ ಖಂಡಿತ 100ಕ್ಕೆ 100% ಒಂದು ಪವರ್ಫುಲ್ ಖಾತೆ ಅವರಿಗೆ ಸಿಗುತ್ತೆ. ಅದರ ಜೊತೆಗೆ DCM ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಕಾದು ನೋಡೋಣ, ರಮೇಶ್ ಜಾರಕಿಹೊಳಿ ಅವರು JDSಗೆ ಬರ್ತಾರೆ ಅನ್ನುವ ವಿಚಾರಗಳು ಕೂಡ ಬಹಳಷ್ಟು ದೊಡ್ಡದಾಗಿ ಹರಿದಾಡ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಯಾರು ಯಾವ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಬಹುದು. ಅವ್ರಿಗೆ ಬೇಕಾಗಿರೋದು ಗೆಲುವು, ಅಧಿಕಾರ ಅಷ್ಟೇನೆ. ಯಾಕಂದರೆ ಹಿಂದೆನೂ ಕೂಡ ಈ ರೀತಿಯ ಘಟನೆಗಳು ಸಾಕಷ್ಟಾಗಿದೆ. ಈಗ ರಮೇಶ್ ಜಾರಕಿಹೊಳಿ ಅವರು JDSಗೆ ಬರ್ತಾರೆ ಅನ್ನುವ ವಿಚಾರ ನೋಡೋಣ. ಇನ್ನೂ ಕೂಡ ಟೈಮ್ ಇದೆ, ಏನೆಲ್ಲ ಆಗುತ್ತೆ ಅಂತ. ಬಂದರೆ ಇದೊಂದಂತೂ ಗ್ಯಾರಂಟಿ, ಅಂದರೆ ಪಕ್ಷದಲ್ಲಿ ನನ್ನ ಹಿಡಿತ ಇರುತ್ತೆ, ನನಗೆ ಬೇಕಾದಂತಹ ಪೋಸ್ಟ್ ಸಿಗುತ್ತೆ, ಅದರ ಜೊತೆಗೆ ಒಂದು ಪವರ್ಫುಲ್ ಪೋಸ್ಟನ್ನು ಕೊಡಲಾಗತ್ತೆ. BJPಯಲ್ಲಿದ್ದರೆ ಅವರು ಕೊಟ್ಟಂತಹ ಪೋಸ್ಟನ್ನು ತಗೋಬೇಕು. ಸೊ ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ. ಇಷ್ಟು ವರ್ಷ ರಾಜಕಾರಣದಲ್ಲಿದ್ದಾರೆ, ಅವರು ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಅಳೆದು ತೂಗಿನೇ ಬರೋದು. ಸೊ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಧನ್ಯವಾದ.